ಚಾಮರಾಜನಗರದಿಂದ ನಾವು ನಮ್ಮ ಬಂಡೀಪುರದ ಆಪ್ರೇಷನ್ಗೆ 2 ಹುಲಿ ಹಿಡಿಬೇಕಾದ್ರೆ ಕರೆಸಿದ್ವಿ. ಸೊ ಅವ್ರಿಗೆ ಒಂದು ಮರ ಹತ್ತು ನೋಡ್ತಾರೆ, ಇದು ಮಾಡಿ ನೋಡ್ತಾರೆ, ಅದನ್ನು ಚಲನವಲನ ಹುಲಿ ಹೋದ ಕಡೆ ಏನು ಯಾವ ಥರ ಇದಿರ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ದೀಸ್ ಆರ್ ಫೀಲ್ಡ್ ಕಂಡೀಷನ್ಸ್. ಇಷ್ಟು ಏರಿಯಾದಲ್ಲಿ ಒಂದೇ ಹುಲಿ ಇದೆ ಅಂದರೆ ವೆರಿ ಈಸಿ ಟು ಕ್ಯಾಪ್ಚರ್. ಇಲ್ಲ, ಆ ಪ್ರದೇಶದಲ್ಲೇ 3-4 ಹುಲಿ ಓಡಾಡ್ತಾ ಇದ್ದಾವೆ, ಯಾವುದು ಹಾನಿ ಉಂಟು ಮಾಡಿದ್ದು ಹುಲಿ? ವರದಿಗಳು ಹೋಗ್ತಾ ಇರ್ತವೆ. ದೇರ್ ಇಸ್ ಎ ಸಪ್ರೇಟ್ ಒಂದು ಟೆಂಪ್ರರಿ ಆಫೀಸೇ ಕ್ರಿಯೇಟ್ ಮಾಡಿರ್ತೀರ ನೀವು. ಸೊ ಏನು ನಡೀತಾ ಇದೆ ಅಂತ ನೀವು ಹೇಳ್ತಾ ಇರ್ತೀರ, ಏನು ಪರ್ಮಿಷನ್ ಬೇಕು ತೊಗೊಳ್ತಾ ಇರ್ತೀರ. ಹುಲಿ ಹಿಡಿಯೋದಕ್ಕೆ ಮುಖ್ಯ ಡ್ರಗ್ಸ್ ಬೇಕು. ಆ ಡ್ರಗ್ಸು ನಮ್ಮ ಮೈಸೂರು ಝೂನಲ್ಲಿ ಇರ್ತದೆ. ಡ್ರಗ್ ವಿಚ್ ಕ್ಯಾನ್ ಬಿ ಕೆಪ್ಟ್ ಬೈ ಓನ್ಲಿ ಫ್ಯೂ ಪೀಪಲ್. ಝೂ ಅಥಾರಿಟಿಗೆ ನಮ್ಮ ಪತ್ರ ಹೋಗಿ, ಯಾಕಂದರೆ ಝೂಗೂ ಕರ್ನಾಟಕ ಅರಣ್ಯ ಇಲಾಖೆಯೂ ಬೇರೆಯೇ. ಭಾಳಷ್ಟು ಸಂದರ್ಭಗಳಲ್ಲಿ ನಾವು ದಿನಪತ್ರಿಕೆಗಳಲ್ಲಿ ಓದ್ತೀವಿ, ಇಂಥ ಆನೆ ಹಿಡಿದ್ರು, ಇಂಥ ಹುಲಿ ಹಿಡಿದ್ರು, ಆನೆ ಪೆಟ್ಟು ಬಿದ್ದಿತ್ತು, ಅಥವಾ ಆನೆ ಮನುಷ್ಯರನ್ನ ಸಾಯಿಸಿತ್ತು, ನಷ್ಟ ಮಾಡ್ತಿತ್ತು, ನಿರಂತರವಾಗಿ ಕಾನ್ಫ್ಲಿಕ್ಟಿಗೆ ಕಾರಣ ಆಗಿತ್ತು. ಅದೇ ಥರ ಹುಲಿಗಳು, ಅದೇ ಥರ ಚಿರತೆಗಳು. ಸೊ ಯಾವ ಸಂದರ್ಭದಲ್ಲಿ ಹಿಡಿಬೇಕು ಅಂತ ಬಂದಾಗ ಸರ್ಕಾರದ ನೀತಿ ನಿಯಮಗಳು ಇದೆ. ಸುಮ್ಮನೆ ನಾವು ನನ್ನ ಪಾಡಿಗೆ ನಾನು ಇದು ಆನೆ ಬಂತು, ಯಾರನ್ನ ಸಾಯಿಸ್ತು, ಹಿಡಿದು ಬಿಡ್ತೀನಿ. ನೋ, ಇಟ್ಸ್ ನಾಟ್ ಲೈಕ್ ದಟ್. ಹಾಂ, ಅದು ಎಲ್ಲ ಸಂದರ್ಭದಲ್ಲೂ ಹೇಳ್ತಾರೆ ಜನ. ಸಿ, ಕಾನ್ಫ್ಲಿಕ್ಟ್ ಆ್ಯನಿಮಲ್ ಬೇರೆ, ಆ್ಯನಿಮಲ್ ವಿಚ್ ಈಸ್ ಇನ್ ಕಂಟಿನ್ಯೂಯಸ್ ಕಾನ್ಫ್ಲಿಕ್ಟ್ ವಿತ್ ದ ಪೀಪಲ್ ಬೇರೆ, ದೆನ್ ಆ್ಯನಿಮಲ್ ವಿಚ್ ಹಸ್ ಕಾಸ್ಡ್ ಇದು ಲಾಸ್ ಆಫ್ ಲೈಫ್ಸ್, ಪ್ರಾಣ ಇದು ಮ್ಯಾನ್ ಈಟರ್ ಅಂತ ಡಿಕ್ಲೇರ್ ಮಾಡಿ ಅಂತ ಹೇಳ್ತಾರೆ ಕೆಲವು ಸಾರಿ. ಸೊ ಈ ಸಂದರ್ಭಗಳಲ್ಲಿ ಒಂದು ಉದಾಹರಣೆ ಹುಲಿ ತಗೊಳ್ಳೋಣ, ಒಂದು ಉದಾಹರಣೆ ಆನೆ ತಗೊಳ್ಳೋಣ, ಒಂದು ಉದಾಹರಣೆ ಚಿರತೆ ತಗೊಳ್ಳೋಣ. ಈಗ ನಾವು ಹುಲಿಗೆ ಹೋಗೋಣ. ಹುಲಿ ಈಸ್ ಎ ಕಾನ್ಫ್ಲಿಕ್ಟ್ ಆ್ಯನಿಮಲ್. ಕಾನ್ಫ್ಲಿಕ್ಟ್ ಅಂದರೆ ನಾಟ್ ಮಿಯರ್ ಕಾನ್ಫ್ಲಿಕ್ಟ್, ಬಟ್ ಇಟ್ ಈಸ್ ಕಾಸಿಂಗ್ ಹಾರ್ಮ್ ಆರ್ ಇಟ್ ಮೇ ಕಾಸ್ ಹಾರ್ಮ್. ಸೊ ಇಂಥ ಸಂದರ್ಭದಲ್ಲಿ ಅಂದರೆ ಆಲ್ರೆಡಿ ಮನುಷ್ಯನ ಸಾಯಿಸಿದೆ, ಮತ್ತೆ ಕಾಣಿಸ್ಕೊಳ್ತಾ ಇದೆ, 2-3 ಜನನ ಸಾಯಿಸಿದೆ, ಸಾಕಷ್ಟು ದನಕರುಗಳನ್ನ ತಿಂದಿದೆ, ಎತ್ಕೊಂಡು ಹೋಗ್ತಾ ಇದೆ, ಆಮೇಲೆ ಕಾಡಿನ ಅಂಚಿನಲ್ಲೇ ಇದೆ, ಊರೊಳಗಡೆ ಪದೇ ಪದೇ ಬರ್ತಾ ಇದೆ. ಇಂಥ ಸಂದರ್ಭಗಳಲ್ಲಿ ಏನು, ಯಾವ ರೀತಿ ಹಿಡಿಬೇಕು, ಹೇಗೆ ಹಿಡಿಬೇಕು, ಅದಕ್ಕೆ ಸರ್ಕಾರದ ನೀತಿ ನಿಯಮಗಳು ಏನು ಅನ್ನೋದನ್ನು ಭಾಳ ಮುಖ್ಯ. ಈಗ ನಿಮಗೆ ಗೊತ್ತಿದ್ದ ಹುಲಿದು ಫಸ್ಟ್ ಮುಗಿಸೋಣ. ಹುಲಿ ಹಿಡಿಬೇಕು ಅಂತ ಯಾವ ಸಂದರ್ಭ? ಈಗ ನಾನು ಇಷ್ಟೊಂದು ಹೇಳಿದೆ. ಪ್ರತಿಯೊಂದು ಹುಲಿನೂ ನಮ್ಮ ತಂಬ್ ಇಂಪ್ರೆಷನ್ ಹೇಗನೋ ಅದೇ ಥರ ಪ್ರತಿ ಹುಲಿನೂ ಬೇರೆಯೇ. ಇಡೀ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಹುಲಿಗಳ ಒಂದು ಡೇಟಾ ಇದೆ, ಅಂದರೆ ಮಾಹಿತಿ ಇದೆ. ಯಾವ ಹುಲಿ, ಈಗ ನಾನು ಬಾಲಚಂದ್ರ, ಅವರು ನವೀನು, ಸೊ ಈ ಹುಲಿ ಇಷ್ಟು ಈ ಥರ ಪಟ್ಟೆ ಇದೆ, ಅದಕ್ಕೆ ಸ್ಟ್ರೈಪ್ಸ್ ಅಂತ ನಾವು ಕರಿತೀವಿ. ಅದು ಮ್ಯಾಚ್ ಆಗಬೇಕು. ನಮ್ಮ ಆ್ಯಪ್ ಇದೆ ಒಂದು, ಇಡೀ ದೇಶದಲ್ಲೇ ಅದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮತ್ತು ಬೇರೆ ಬೇರೆ ವೈಜ್ಞಾನಿಕ ಸಂಸ್ಥೆಗಳು ಸೇರಿ ಮಾಡಿರ್ತಕ್ಕಂಥದ್ದು ಆ್ಯಪ್ ಇದೆ. ಅದರಲ್ಲಿ ನಮ್ಮ ಡೇಟಾ ಏನಿರುತ್ತೆ, ಇದು ಬಂಡೀಪುರದಲ್ಲಿ ಇಂಥ ಹುಲಿ ಇಂತಿಷ್ಟು ಜನನ ಸಾಯಿಸಿದೆ ಅಂತ ಹೇಳ್ತಾರೆ. ನಾವು ಆ ಮಾಹಿತಿನ ನಾವು ಯಾವುದು ಹಿಡಿಬೇಕು ಅಂತ ನಮಗೆ ನಿರ್ದೇಶನ ಬೇಕಾದಾಗ ನಾವು ಬರೀಬೇಕಾಗ್ತದೆ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ವನ್ಯಜೀವಿ ಪರಿಪಾಲಕರು, ದಟ್ ಈಸ್ ಪ್ರಿನ್ಸಿಪಲ್ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಆ್ಯಂಡ್ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ ಆಫ್ ದ ಸ್ಟೇಟ್ ಓನ್ಲಿ ಹಿ ಹ್ಯಾಸ್ ದಟ್ ಇದು. ಸೊ ಅವರು ಈ ಎಲ್ಲ ಅಂಶಗಳು ನಮ್ಮ ರಿಪೋರ್ಟ್, ನಾವು ಏನು ಸ್ಥಳೀಯವಾಗಿ ಏನು ರಿಪೋರ್ಟ್ ಕೊಟ್ಟಿರ್ತೀವಿ, ಆ ರಿಪೋರ್ಟನ್ನು ಮನಗಂಡು ಹೌದು ಇದು ಹಿಡಿಲಿಲ್ಲ ಅಂದರೆ ನಾಳೆ ತೊಂದರೆ ಆಗ್ತದೆ, ಇನ್ನೂ ಹೆಚ್ಚಿನ ಹಾನಿನ ಉಂಟು ಮಾಡ್ತದೆ ಅನ್ನೋ ಸಂದರ್ಭದಲ್ಲಿ ಅವರು ಒಂದು ಗೋ ಹೆಡ್ ಆ್ಯಂಡ್ ಕ್ಯಾಪ್ಚರ್ ಅಂಥೇಳಿ ಅವರು ಕೊಡ್ತಾರೆ. ಕ್ಯಾಪ್ಚರ್ ಹೆಂಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ರೂಲ್ಸ್ ಇದೆ, ಯಾವ ರೀತಿ ಇಂಥ ಪ್ರಾಣಿಗಳನ್ನು ಹಿಡಿಬೇಕು. ಫಸ್ಟ್ ಐಡೆಂಟಿಫೈ ಆಗಬೇಕು. ಒಂದೇ ಹುಲಿ, ಉದಾಹರಣೆಗೆ ಇಷ್ಟು ಏರಿಯಾದಲ್ಲಿ ಒಂದೇ ಹುಲಿ ಇದೆ ಅಂದರೆ ವೆರಿ ಈಸಿ ಟು ಕ್ಯಾಪ್ಚರ್. ಬೇರೆ ಯಾವ ಇಲ್ವಲ್ಲ,
ಹೌದು ಇದೊಂದು ಹುಲಿ ಇದೆ, ಕ್ಯಾಪ್ಚರ್ ಮಾಡ್ಬೋಣ. ಕ್ಯಾಪ್ಚರ್ ಮಾಡೋಕ್ಕೆ ನಾನು ಆಮೇಲೆ ಹೇಳ್ತೀನಿ. ಇಲ್ಲ, ಆ ಪ್ರದೇಶದಲ್ಲೇ 3-4 ಹುಲಿ ಓಡಾಡ್ತಾ ಇದ್ದಾವೆ, ಯಾವುದು ಹಾನಿ ಉಂಟು ಮಾಡಿದ್ದು ಹುಲಿ ಅಂತ. ಸೊ ನಾವು ಈ ಕ್ಯಾಮರಾ ಟ್ರ್ಯಾಪ್ ಅಂತ ಇದೆ. ಆಮೇಲೆ ಕ್ಯಾಮರಾಗಳನ್ನು ಇಟ್ಟು, ಈ 2 ಸೈಡ್ ಕ್ಯಾಮ್ರಾಗಳನ್ನ ಇಟ್ಟು, ಅದರ ಆ ಹುಲಿ ಆ ದಿವಸ ಎಲ್ಲಿ ಓಡಾಡಿತ್ತು ಮತ್ತು ಅಲ್ಲೇ ಓಡಾಡ್ತಾ ಇದೆಯಾ ಈ ಹುಲಿನ ಅದು ಅಂಥೇಳಿ ನಾವು ಇಮಿಡಿಯೇಟ್ಲಿ ಕ್ಯಾಮರಾ ಟ್ರ್ಯಾಪ್ ಬಂದಂಥ ಇಮೇಜನ್ನು ನಾವು ಇದಕ್ಕೆ ಕಳಿಸ್ಕೊಡ್ತೀವಿ. ಗೌರ್ಮೆಂಟ್ ಆಫ್ ಕರ್ನಾಟಕ ನಮ್ಮ ಸೆಲ್ ಇದೆ, ಒಂದು ಟೈಗರ್ ಸೆಲ್ ಅಂತಲೇ ಒಂದಿದೆ, ಅಲ್ಲಿ ಕಳಿಸ್ಕೊಡ್ತೀವಿ. ಸೊ ಅವರು ನೋಡಿಬಿಟ್ಟು ಹೌದು ಇದು ಸೇಮ್ ಹುಲಿ ಅಂತ ಅವರು ಒಂದು ಇದು ಹೇಳ್ತಾರೆ. ಅಂದರೆ ಇಲ್ಲ ಇದಲ್ಲ, ದೇರ್ ಇಸ್ ಎ ಡಿಫ್ರೆಂಟ್ ಟೈಗರ್ ಅಂತಾರೆ ಅವರು. ಸೊ ನೀವು ಕಳಿಸಿರೋ ಪಿಕ್ಚರ್ಗೂ ಇದಕ್ಕೂ ತಾಳೆ ಹೊಂದುತ್ತಾ ಇಲ್ಲ, ಇದಲ್ಲ ಇದು ಅಂತಾರೆ. ಸೊ ಅಲ್ಲಿ ಇಲ್ಲ, ದೆನ್ ವಿ ಹ್ಯಾವ್ ಟು ಸೆಂಡ್. ಸೊ ಇಟ್ ಮೇ ಟೇಕ್ ಸಮ್ ಟೈಮ್, ಮೇ ಬಿ 1 or 2 days. ನಾವು ಹೆಚ್ಚಿನ ಕ್ಯಾಮ್ರಾಗಳನ್ನ ಅಳವಡಿಸಿರ್ತೀವಿ ಆ ಭಾಗದಲ್ಲಿ. ಸೊ ಆಗ ಇಮೇಜಸ್ ಕಳಿಸ್ತಾ ಇರ್ತೀವಿ. ಅದೇನೇ ವಿತಿನ್ ನೋ ಟೈಮ್ ದೇ ವಿಲ್ ಸೆಂಡ್. ನೀವು ಇಲ್ಲಿಂದ ಇಮೇಜ್ ಕಳಿಸ್ತೀರಿ, ಅಲ್ಲಿಂದ ಬಂದ್ಬಿಡುತ್ತೆ. ಸೊ ವಿತಿನ್ ಸೇ ಹಾಫ್ ಎ ಡೇ 1 day ಬಂತು. ಸೊ ಇದೇ ಹುಲಿ ಅಂತ ನಿಮಗೆ ಗೊತ್ತಾಯಿತು, ಆಯಿತು. ಈಗ ಅದೇ ಹುಲಿ ಅಂತ ಗೊತ್ತಾಯಿತು, ಬಟ್ ಆ ಭಾಗದಲ್ಲಿ ಇನ್ನೂ 2 ಹುಲಿ ಇದೆ. ಗಾಟ್ ಇಟ್? ಸೊ ಈಗ ದೇರ್ ಇಸ್ ಎ ಪ್ರೋಟೋಕಾಲ್. ಹುಲಿ ಹಿಡಿಬೇಕಾದ್ರೆ ಯಾವ ರೀತಿ ನಾವು ಟೀಮ್ಗಳನ್ನು ಮಾಡಬೇಕು. ಗೌರ್ಮೆಂಟ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟೆಡ್ ಒಂದು ಟೀಮ್ ಮಾಡಬೇಕು. ಅಲ್ಲಿ NGO ಇರ್ತಾರೆ, ಗ್ರಾಮ ಪಂಚಾಯತ್ ಇರ್ತಾರೆ, ದೆನ್ ಸ್ಥಳೀಯ ವಿಲೇಜರ್ದು ಒಬ್ಬ ಹೆಡ್ ಮ್ಯಾನ್ ಇರ್ತಾನೆ. ದೆನ್ ಸೊ ಇಷ್ಟು ಜನನು ಅಲ್ಲಿ ಕೂತ್ಕೊಂಡು ಇದಕ್ಕೆ ಇದೇ ಹುಲಿ ಅನ್ನೋದು ಒಂದು ಒಂದು ಇದು ಮಾಡ್ತಾರೆ, ಮೀಟಿಂಗ್ ಥರ ಮಾಡಿ ಇದು ಹಾಕ್ತಾರೆ. ಸೊ ನಾವು ಆಲ್ ಆಫ್ ದೆಮ್ ಆರ್ ಇನ್ವಾಲ್ವ್ಡ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನು ಇರ್ತದೆ. ಈಗ ನಾವು ಒಂದು ಹುಲಿ ಹಿಡಿಬೇಕಾದ್ರೆ ಅವಾಗ ಕಾವೇರಿ ಮೇಡಮ್ ಇದ್ದರು, DC ಚಾಮರಾಜನಗರ. ಶಿ ಕೇಮ್ ಫಾರ್ ದಟ್ ಆಪರೇಷನ್. ವಿ ಆಲ್ ಸ್ಯಾಟ್ ಟುಗೆದರ್. ಸೊ ಈ ಥರ ಮಾಡಿ ಒಂದು ಕಮಿಟಿ, ಗೌರ್ಮೆಂಟ್ ಆಫ್ ಇಂಡಿಯಾ ರೆಪ್ರೆಸೆಂಟೇಟಿವ್, NGO, ಹಾನರರಿ ವೈಲ್ಡ್ ಲೈಫ್ ವಾರ್ಡನ್, ಸೋ ಮೆನಿ ಒಂದು ಪ್ರೋಟೋಕಾಲ್ ಇರ್ತದೆ. ಅದನ್ನೆಲ್ಲ ಆಗಿ ಒಪ್ಪಿಗೆ ಮಾಡಿ ಇದನ್ನು ಹಿಡಿಬೇಕು ಅದಾದಮೇಲೆ ಇನ್ನು ವಿ ಪ್ರೊಸೀಡ್ ಫಾರ್ ಕ್ಯಾಪ್ಚರಿಂಗ್. ಅದಕ್ಕೆ ಬೇಕಾದಂಥ ವೈದ್ಯರು ಯಾರ್ಯಾರು ಬೇಕು, ಪರಿಣಿತರಾದಂಥ ಯಾರ್ಯಾರಿದ್ದಾರೆ ಕ್ಯಾಪ್ಚರಿಂಗ್ ಆಪ್ರೇಷನಲ್ಲಿ, ಆ್ಯನಿಮಲ್ಸ್ ಬೇಕಾ, ಬಿಕಾಸ್ ಸಾಕಷ್ಟು ಎತ್ತರ ನಿಮ್ಮ ಲಂಟಾನ ಕಳೆಗಳೆಲ್ಲ ಇದ್ದಾಗ ನಿಮಗೆ ಹುಲಿ ಕೆಳಗೆ ಕೂತಿದ್ರೆ ಗೊತ್ತಾಗಲ್ಲ, ಏನು ಹಿಂಗೆ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಹುಲಿನ. ಸೊ ಯು ಟೇಕ್ ಎಲಿಫೆಂಟ್ಸ್, ಕುಮ್ಕಿ ಎಲಿಫೆಂಟ್ಸ್ ಇರ್ತವೆ. ನಮ್ಮ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಯೂಸ್ ಕುಮ್ಕಿ ಎಲಿಫೆಂಟ್ ಈಸ್ ಅಭಿಮನ್ಯು. ಸೊ ಕುಮ್ಕಿ ಎಲಿಫೆಂಟ್ಸ್ ತೊಗೊಳ್ತೀವಿ. ದೆನ್ ಟ್ರ್ಯಾಕರ್ಸ್ ತೊಗೊಳ್ತೀವಿ. ಹುಲಿ ಹೆಜ್ಜೆ, ಸಪೋಸ್ ಮಾಯಿಸ್ಟ್ ಕ್ಲೈಮೇಟ್ ಆಗಿದ್ದರೆ ಹುಲಿ ಹೆಜ್ಜೆ ಗುರುತು ಸಿಗ್ತದೆ ನಮಗೆ. ಮಾಯಿಸ್ಟ್ ಕ್ಲೈಮೇಟ್ ಇಲ್ಲ ಅಂದರೆ ಸಿಕ್ಕಲ್ಲ. ಕ್ಯಾಮ್ರಾ ಓನ್ಲಿ ಇಸ್ ದ ಇದು. ಸೊ ಆಗ್ತದೆ. ಸೊ ಎಲ್ಲ ಮಾವುತರು ಕವಾಡಿಗಳನ್ನೆಲ್ಲ ಕರೆಸ್ಬೇಕು, ಕ್ಯಾಂಪ್ ಮಾಡಿಸ್ಬೇಕು ಇಮಿಡಿಯೇಟ್ಲಿ. ಇಟ್ ಶುಡ್ ನಾಟ್ ಬಿ ಇದು. ಅದಕ್ಕೂ ಕೂಡ ಪರ್ಮಿಷನ್ ನಾವು ಚೀಫ್ ವೈಲ್ಡ್ ಲೈಫ್ ವಾರ್ಡನಿಂದ ತಗೋಬೇಕು. ಸೊ ಅವರು ಹೇಳ್ತಾರೆ, ಆಯಿತು ನೀವು ತೊಗೊಳ್ಳಿ, ಇಷ್ಟಿಷ್ಟು ಆನೆ ತೊಗೊಳ್ಳಿ, ಹಿಂಗೆ ಮಾಡಿ ಇದು ಮಾಡಿ ಅಂತ ಹೇಳ್ತಾರೆ. ರಿಟರ್ನ್ ಆರ್ಡರ್. ಸೊ ದಟ್ ಈಸ್ ಎಲ್ಲ ಫ್ಯಾಕ್ಟ್ಸಲ್ಲೇ ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ನಿಮ್ಮ ವರದಿ ಔಟ್ ಅವರ್ ಮಿನಿಟ್ ಟು ಮಿನಿಟ್ ವರದಿಗಳು ಹೋಗ್ತಾ ಇರ್ತವೆ. ದೇರ್ ಇಸ್ ಎ ಸಪ್ರೇಟ್ ಒಂದು ಟೆಂಪ್ರರಿ ಆಫೀಸೇ ಕ್ರಿಯೇಟ್ ಮಾಡಿರ್ತೀರ ನೀವು. ಸೊ ಏನು ನಡೀತಾ ಇದೆ ಅಂತ ನೀವು ಹೇಳ್ತಾ ಇರ್ತೀರಾ, ಏನು ಪರ್ಮಿಷನ್ ಬೇಕು ತೊಗೊಳ್ತಾ ಇರ್ತೀರ. ಹುಲಿ ಹಿಡಿಯೋದಕ್ಕೆ ಮುಖ್ಯ ಡ್ರಗ್ಸ್ ಬೇಕು. ನಿಮ್ಗೆ ಗೊತ್ತಿದ್ದಂಗೆ ಆ ಡ್ರಗ್ಸು ನಮ್ಮ ಮೈಸೂರು ಝೂನಲ್ಲಿ ಇರ್ತದೆ. ಇಲ್ಲ ನಮ್ಮ ಅದು ಓನ್ಲಿ ಪೀಪಲ್ ಹೂ ಹ್ಯಾವ್ ಗಾಟ್ ಇದು ಇಟ್ಸ್ ಎ ಬ್ಯಾಂಡ್ ಅಂತೀನಿ. ಇಟ್ಸ್ ಎ ವಾಟ್ ಯು ಕಾಲ್ ಎ ಡ್ರಗ್ ವಿಚ್ ಕ್ಯಾನ್ ಬಿ ಕೆಪ್ಟ್ ಬೈ ಓನ್ಲಿ ಫ್ಯೂ ಪೀಪಲ್. ಇದು ನಮ್ಮಲ್ಲಿ ಓನ್ಲಿ ಮೈಸೂರು ಝೂನಲ್ಲಿ ಇರ್ತದೆ. ಸೊ ಅದನ್ನು ಇಮ್ಮೊಬಿಲೈಸ್ ಮಾಡಲಿಕ್ಕೆ ಒಂದು ಡ್ರಗ್ ಇದೆ, ಅದನ್ನು ತಗೊಳ್ತಾರೆ. ಎಷ್ಟು ಬೇಕು ಡ್ರಗ್ಗು, ಒಂದೇ ಸೋ ಮೆನಿ ml, ಅದನ್ನೆಲ್ಲ ನಾವು ಬರೀಬೇಕು, ಕಳಿಸ್ಬೇಕು. ಅದಕ್ಕೂ ಕೂಡ ಪರ್ಮಿಷನ್ ತಗೋಬೇಕು. ಝೂ ಅಥಾರಿಟಿಗೆ ನಮ್ಮ ಪತ್ರ ಹೋಗಬೇಕು. ಯಾಕಂದರೆ ಝೂಗೂ ಕರ್ನಾಟಕ ಅರಣ್ಯ ಇಲಾಖೆಯೂ ಬೇರೆಯೇ. ಇದು ನಿಮ್ಮ ತಲೆಯಲ್ಲಿರಲಿ. ಯಾಕಂದರೆ ಝೂ ಇಸ್ ಗವರ್ನ್ ಬೈ ಸೆಂಟ್ರಲ್ ಝೂ ಅಥಾರಿಟಿ. ಅದಕ್ಕೆ ಆದ ಒಂದು ರೂಲ್ಸು, ರೆಗ್ಯುಲೇಷನ್ಸು. ದೆನ್ ಇದು ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ದೇ ಆರ್ ಗವರ್ನ್ ಬೈ ಸೆಂಟ್ರಲ್ ಝೂ ಅಥಾರಿಟಿ. ಸೊ ಇದನ್ನು ನಾವೆಲ್ಲ ತಕ್ಕೊಂಡ ಮೇಲೆ ನಾವು ಮೊದಲೇ ಕೆಲವು ಸರಿ ಪರ್ಮಿಷನ್ ತಗೊಳ್ತೀವಿ. ಒಂದು ವೇಳೆ ಈ ಹುಲಿ ಹಿಡಿದಾಗ ಎಲ್ಲಿಗೆ ನಾವು ಟ್ರಾನ್ಸ್ಲೊಕೇಟ್ ಮಾಡಬೇಕು. ನೀವು ಹಿಡಿದ ಮೇಲೆ ಇಟ್ಕೊಳ್ಳೋಕ್ಕಾಗಲ್ಲ, ಹಿಡಿದ ಮೇಲೆ ಕೇಳೋಕ್ಕಾಗಲ್ಲ.
ಹಿಡಿದ್ಮೇಲೆ ಇಲ್ಲ ಸರ್ ನಾನು ಇಲ್ಲಿ ತಗೊಂಡು ಹೋಗ್ತೀನಿ, ಅಲ್ಲಿ ತಗೊಂಡು ಹೋಗೋಣ, ಇಲ್ಲಿ ಅದಕ್ಕೆ ಮುಂಚೆನೇ ನೀವು ಪ್ಲ್ಯಾನ್ ಮಾಡಿಕೊಂಡು ಅದನ್ನು ಆದೇಶ ತಕ್ಕೊಂಡಿರ್ಬೇಕು. ಸೊ ಆಯಿತು, ಈಗ ಇಡ್ಲಿಕ್ಕೆ ಹೋದ್ವಿ. ಈ ಸಂದರ್ಭದಲ್ಲಿ ಏನು ಮಾಡ್ಬೋದು, ಇದೆಲ್ಲ ಡಾಕ್ಟ್ರುಗಳು ಬಂದರು, ಮಾವತ್ತು ಕಾವಡಿಗಳು ಬಂದರು, ಕ್ಯಾಂಪ್ ಮಾಡಿದ್ರು. ಬೆಳಗ್ಗೆನೇ ಆಪ್ರೇಷನ್ಗೆ ಹೋದರು. ಟ್ರೆಕ್ಕರ್ನ ಕಳಿಸಿರ್ತೀವಿ ನಾವು. ದೇ ಹ್ಯಾವ್ ದೇರ್ ಓನ್ ವೇ. ಚಾಮರಾಜನಗರದಿಂದ ನಾವು ನಮ್ಮ ಬಂಡೀಪುರದ ಆಪ್ರೇಷನ್ಗೆ 2 ಹುಲಿ ಹಿಡಿಬೇಕಾದ್ರೂ ಕರೆಸಿದ್ವಿ. ಟ್ರೈಬಲ್ಸೇ, ಟ್ರೆಕ್ಕರ್ಸ್ ಅಂದರೆ ಏನು ಭಾಳ ಇದಲ್ಲ, ಟ್ರೈಬಲ್ಸೇ. ಸೊ ಅವ್ರಿಗೆ ಒಂದು ಮರ ಹತ್ತು ನೋಡ್ತಾರೆ, ಇದು ಮಾಡಿ ನೋಡ್ತಾರೆ, ಅದನ್ನು ಚಲನವಲನ ಹುಲಿ ಹೋದ ಕಡೆ ಏನು ಯಾವ ಥರ ಇದಿರ್ತದೆ ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ದೀಸ್ ಆರ್ ಫೀಲ್ಡ್ ಕಂಡೀಷನ್ಸ್. ಸೊ ಟ್ರ್ಯಾಕ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಮರಳು ಇದಿತ್ತು ಅಥವಾ ಕೆಸರಿತ್ತು ಅಥವಾ ಇತ್ತು, ಪಗ್ ಮಾರ್ಕ್ ಬಿದ್ದಿರ್ತದೆ, ಇದೇ ಇರ್ಬೋದು ಪಗ್ ಮಾರ್ಕ್ ಅಂತ ಮಾಡ. ಸೊ ದೀಸ್ ಆರ್ ಟ್ರೆಕ್ಕರ್ಸ್, ದೇ ಲೀಡರ್ಸ್. ಎಲಿಫೆಂಟ್ನ ಬರೋಕ್ಕೆ ಹೇಳ್ತೀವಿ. ಎಲಿಫೆಂಟು ಒಂದೇ ದಿಕ್ಕಿಗೆ ಹೋಗಲ್ಲ, ಅವು ಈ ಕಡೆಯಿಂದ ಇರ್ತದೆ, ಈ ಕಡೆಯಿಂದ ಇರ್ತದೆ, ಕವರ್ ದಾರಿ ಇಲ್ಲ. ಸೊ ಯು ಶುಡ್ ನೋ ದ ಮ್ಯಾಪ್ ಆಫ್ ದಟ್ ಏರಿಯಾ. ಯಾವ ಏರಿಯಾದಲ್ಲಿ ಆನೆಗಳನ್ನು ತರಬಹುದು, ಪಾಯಿಂಟ್ ಮ್ಯಾಪಲ್ಲಿ ಯಾವ ಕಡೆ ಇರಬಹುದು, ಇದನ್ನೆಲ್ಲ ನೋಡಿಕೊಂಡು ಈ ಕವರ್ ಅಪ್ ದಟ್ ಆಪರೇಷನ್. ಮತ್ತು ಅಂಥ ಸಂದರ್ಭದಲ್ಲಿ ಜನನ ಕಂಟ್ರೋಲ್ ಮಾಡೋಕ್ಕೆ, ಸಪೋಸ್ ಇಟ್ ಈಸ್ ಅಡ್ಜಸೆಂಟ್ ಟು ದ ವಿಲೇಜ್ ಆರ್ ಇನ್ ದ ವಿಲೇಜ್, ಈ ಥರ ಇದ್ದಾಗ ಜನ ಕಂಟ್ರೋಲ್ ಮಾಡೋಕ್ಕೆ ನೀವು ಪೊಲೀಸಿಗೆ ಬರೀಬೇಕು, ಪೊಲೀಸ್ ಬಂದೋಬಸ್ತ್ ಇರಬೇಕು. ಸೊ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಅದು ಎಲ್ಲಿ ಬೇಕಾದ್ರೂ ಓಡೋಗಿ ಆ ಜನ ಸಿಕ್ಕಾಬಿಟ್ಟೆ ಇದ್ದಾಗ ಅಲ್ಲೂ ಕೂಡ ಹಾರ್ಮ್ ಮಾಡ್ಬೋದು. ಇವೆಲ್ಲ ಮುಂಜಾಗ್ರತೆ ಕ್ರಮಗಳನ್ನು ನಾವು ತಗೊಳ್ಬೇಕಾಗ್ತದೆ ಆ್ಯಸ್ ಪರ್ ದಿ ಪ್ರೋಟೋಕಾಲ್.